ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವು ಎಷ್ಟೇ ದುಡಿದ್ರೂ ನಮ್ಮ ಕೈಲಿ ಹಣ ನಿಲ್ತಾ ಇಲ್ಲ. ದಿನದಿಂದ ದಿನಕ್ಕೆ ಆರ್ಥಿಕ ಸಮಸ್ಯೆ ನಮ್ಮದು ಹೆಚ್ಚಾಗ್ತಾ ಹೋಗ್ತಾ ಇದೆ. ಪ್ರತಿ ಬಾರಿ ನಮ್ಮ ಸಾಲ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಇದರಿಂದ ಏನಾದರೂ ಪರಿಹಾರ ಇದ್ದರೆ ಹೇಳಿ ಅಂತ ಮೊನ್ನೆ ನನಗೆ ಒಬ್ಬರು ಕಮೆಂಟ್ ಮಾಡಿ ತಿಳಿಸಿದ್ರಿ. ಅವರಿಗೋಸ್ಕರ ಮತ್ತು ಹಣದ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ, ಆರ್ಥಿಕ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋರಿಗೋಸ್ಕರ ಈ ಒಂದು ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ನೀವು ಇದನ್ನು ಟ್ರೈ ಮಾಡಿ ನೋಡಿ. ಇದೇ ನೋಡಿ, ಲಕ್ಷ್ಮಿ ಕಟಾಕ್ಷ ಕುಬೇರ ರಂಗೋಲಿ ಅಂತ ಕರೀತಾರೆ. ಈ ಒಂದು ರಂಗೋಲಿನ ಯಾವ ರೀತಿ ಹಾಕಬೇಕು, ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋ ಸಂಪೂರ್ಣ ಮಾಹಿತಿನ ಈ ವಿಡಿಯೋದೊಳಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾ ಹೇಳೋ ಪ್ರಕಾರ ನೀವು ಮಾಡ್ತಾ ಹೋಗೋದ್ರಿಂದ 21 ವಾರಗಳಲ್ಲಿ ನಿಮಗೆ ಅದರ ರಿಸಲ್ಟ್ ಬರುತ್ತೆ. ಇವಾಗ ಈ ಒಂದು ರಂಗೋಲಿನ ನಾವು ಎಲ್ಲೆಂದರೂ ಅಲ್ಲಿ ಹಾಕೋ ಆಗಿಲ್ಲ. ಇದನ್ನು ದೇವರ ಮನೆಯ ಒಳಗಡೆನೆ ಹಾಕಬೇಕು, ತುಳಿದಾಡುವಲ್ಲಿ ಹಾಕಬಾರ್ದು. ಮತ್ತು ಇದನ್ನು ರಂಗೋಲಿಕ್ಕಿಂತ ಅಕ್ಕಿ ಹಿಟ್ಟಲ್ಲಿ ಹಾಕಿದರೆ ತುಂಬಾ ಶ್ರೇಷ್ಠ. ಅಕ್ಕಿ ಹಿಟ್ಟು ತೊಗೊಂಡು ಈ ಥರ ಒಂದು ರಂಗೋಲಿನ ಹಾಕಬೇಕಾಗುತ್ತೆ. ಮೊದಲು 4 ಡಾಟ್ಸ್ ಇಟ್ಕೋಬೇಕು, ಆನಂತರ 3 ಡಾಟ್ಸು, ಆನಂತರ 4 ಡಾಟ್ಸ್, ಆನಂತರ 3 ಡಾಟ್ಸ್, ಆನಂತರ 2 ಡಾಟ್ಸ್. ಈ ಥರ ಹಾಕ್ಕೊಂಡು ಇವಾಗ ಅದನ್ನು ಲೈನ್ ಹಾಕ್ಕೊತಾ ಇದ್ದೀನಿ ನೋಡಿ. ಇವಾಗ 4 ಡಾಟ್ಸ್ ಇದೆಯಲ್ಲ, ಅದಕ್ಕೆ ಲೈನ್ ಹಾಕ್ಕೋಬೇಕು. ಆನಂತರ 3 ಡಾಟ್ಸ್ಗೆ, ಆನಂತರ 2 ಡಾಟ್ಸ್ಗೆ ಹಾಕ್ಕೋಬೇಕು. ಆನಂತರ ಮತ್ತೆ ನಡಬರ್ಕ 3 ಲೈನ್ 3 ಡಾಟ್ಸ್ ಇದಾವಲ್ಲ, ಅದನ್ನು ಹಾಗೆ ಬಿಟ್ಟು ಆನಂತರ ಇವಾಗ ಒಂದನ್ನು ಕೌಂಟ್ ಮಾಡಬೇಕಾಗುತ್ತೆ. 1 2 3 4 5 ಈ ಥರ ಕೌಂಟ್ ಮಾಡಿ ಇಲ್ಲೊಂದು ಲೈನ್ ಹಾಕಬೇಕಾಗುತ್ತೆ. ಆನಂತರ ಈ ಕಡೆಯೂ ಕೂಡ ಅದೇ ಥರ 5 ಕೌಂಟ್ ಮಾಡಿ ಈ ಥರ ಒಂದು ಲೈನ್ ಹಾಕಬೇಕು. ಆನಂತರ ಕೆಳಗಡೆನೂ ಕೂಡ ಅದೇ ಥರ ಕೌಂಟ್ ಮಾಡಿ ಲೈನ್ ಹಾಕಬೇಕಾಗುತ್ತೆ. ಈ ಥರ ಒಂದು ಲೈನ್ ಹಾಕಿದರೆ ತುಂಬಾ ಸಿಂಪಲ್. ಇದೇನು ಜಾಸ್ತಿ ಟೆನ್ಷನ್ ಕೊಡೋದೇನಿಲ್ಲ. ತುಂಬಾ ಸರಳವಾಗಿರುವಂಥ ಈ ಲಕ್ಷ್ಮಿ ಕಟಾಕ್ಷ ಕುಬೇರ ರಂಗೋಲಿ ತುಂಬಾ ಸಿಂಪಲ್ ಆಗಿರುತ್ತೆ. ಈ ಥರ ನಾವು ಇದನ್ನು ಹಾಕ್ಕೋಬೇಕಾಗುತ್ತೆ. ಹಾಕ್ಕೊಂಡು ನಂತರ ಇದಕ್ಕೆ ನಾವು ಅರಿಶಿನ ಕುಂಕುಮದಿಂದ ಇದನ್ನು ಅರಿಶಿನ ಕುಂಕುಮ ಮತ್ತು ಹೂಗಳಿಂದ ಅಲಂಕಾರನ ಮಾಡಬೇಕಾಗುತ್ತೆ. ನಾನಿಲ್ಲಿ ಗ್ಯಾಸ್ ಕಟ್ಟಿ ಮೇಲೆ ಹಾಕ್ತಾಯಿದ್ದೀನಿ. ನಮ್ಮದು ಸ್ವಲ್ಪ ದೇವ್ರ ಮನೆ ಸಣ್ಣದಿತ್ತು, ಅದಕ್ಕೋಸ್ಕರ ನಾನು ಈಗ ಗ್ಯಾಸ್ ಕಟ್ಟಿ ಮೇಲೆ ಹಾಕ್ತಾ ಇರೋದು. ನಿಮಗೆ ಪರ್ಫೆಕ್ಟಾಗಿ ತೋರಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಇವಾಗ ನೋಡಿ, ಅದನ್ನು ನಡಬರ್ಕ ನಾನು ಅಕ್ಕಿ ಹಿಟ್ಟಿಗೆ ನಾನು ಅರಿಶಿನ ಮತ್ತು ಕುಂಕುಮನ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿ ಒಳಗಡೆ ಅರಿಶಿನ ಮತ್ತು ಕುಂಕುಮದಿಂದ ಇದನ್ನು ನಾನು ಇದು ಅಲಂಕಾರನ ಮಾಡ್ತಾಯಿದ್ದೀನಿ. ಈ ಥರ ನೀವು ಇದನ್ನು ಅಲಂಕಾರನ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ರಂಗೋಲಿನ ನಾವು ದೇವ್ರ ಮನೆಯಲ್ಲಿ ತಪ್ಪದೆ ಹಾಕ್ಕೊತ ಬರೋದ್ರಿಂದ ನಮಗೆ ಯಾವುದೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ. ಆನಂತರ ನಮಗೆ ಸಾಲ ಜಾಸ್ತಿ ಇರೋರಿಗೂ ಕೂಡ ಸಾಲ ಕಡಿಮೆ ಆಗ್ತಾ ಬರುತ್ತೆ. ಆನಂತರ ನೀವು ದುಡಿದಿರುವಂಥ ದುಡ್ಡು ಕೂಡ ನಿಮ್ಮ ಕೈಯಲ್ಲಿ ಇರುತ್ತೆ. ಎಷ್ಟೇ ದುಡಿದ್ರೂ ಕೂಡ ನಮಗೆ ಖರ್ಚಾಗ್ತಾ ಹೋಗುತ್ತೆ, ನಮ್ಮ ಕೈಯಲ್ಲಿ ದುಡ್ಡೇ ನಿಲ್ತಾ ಇಲ್ಲ ಅನ್ನೋರಿಗೆ ಈ ಒಂದು ವಿಡಿಯೋ. ಈ ಒಂದು ಕುಬೇರ ಮಂತ್ರವನ್ನು ನೀವು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ಒಂದು ರಂಗೋಲಿಯನ್ನು ನೀವು ಹಾಕೋದ್ರಿಂದ ನಿಮಗೆ ನೀವೇ ಬೇಕಾದರೆ ನೋಡ್ತೀರಾ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈ ಥರ ಇದನ್ನು ಮೇಲ್ಗಡೆ ನಾನು ಅರಿಶಿಣದಿಂದ ಮತ್ತು ಈ ಕುಂಕುಮದಿಂದ ಅಲಂಕಾರನ ಮಾಡ್ತಾಯಿದ್ದೀನಿ. ತುಂಬಾ ಸರಳವಾಗಿದೆ ಈ ರಂಗೋಲಿ. ನಿಮಗೆ ಪೂರ್ತಿ ಅದರ ರಂಗೋಲಿ ಬೇಕು ಅಂದರೆ ಯೂಟ್ಯೂಬಲ್ಲಿ ಕುಬೇರ ರಂಗೋಲಿ ಅಂತ ಸರ್ಚ್ ಮಾಡಿದರೆ ತುಂಬ ಈಸಿಯಾಗಿ ಹೇಳ್ಕೊಡ್ತಾರೆ. ಬೇಕಾದ್ರೆ ಅದನ್ನು ಕೂಡ ನೀವು ಚೆಕ್ ಮಾಡಿ ನೀವು ಈ ರಂಗೋಲಿನ ಕಲ್ತ್ಕೊಂಡು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಈ ಒಂದು ರಂಗೋಲಿಯನ್ನು ಹಾಕ್ತಾ ಬರೋದ್ರಿಂದ ನಿಮಗೆ ಎಂಥದ್ದೇ ಆರ್ಥಿಕ ಸಮಸ್ಯೆ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ. ನೀವು ಒಂದ್ಸರಿ ನೀವು ಹಾಕಿ ನೋಡಿ, ಟ್ರೈ ಮಾಡಿ. ತುಂಬಾ ಇದು ಶ್ರೇಷ್ಠವಾಗಿರುವಂಥ ರಂಗೋಲಿ ಅಂತಲೇ ಹೇಳ್ತಾರೆ. ಇದನ್ನು ನಾನು ಈ ರೀತಿ ಹಾಕಿ ಇವಾಗ ಇದನ್ನು ನೋಡಿ ಅರಿಶಿನ ಮತ್ತು ಕುಂಕುಮಗಳಿಂದ ಇದನ್ನು ಅಲಂಕಾರನ ಮಾಡಿದ್ದೀನಿ ನೋಡಿ. ಇವಾಗ ಈ ಥರ ಇದನ್ನು ಅಲಂಕಾರ ಮಾಡಬೇಕಾಗುತ್ತೆ. ಆನಂತರ ಮೇಲ್ಗಡೆ ಇದೇನಿತ್ತು ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಲ್ಲಲ್ಲಿ ಅರಿಶಿನ ಕುಂಕುಮ ಬಿದ್ದಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆನಂತರ ನಾವಿಲ್ಲಿ ಇದನ್ನು ಹೂಗಳಿಂದ ಅಲಂಕಾರನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಹೂಗಳ ತೊಗೊಂಡು ನಾನು ಅಲಂಕಾರನ ಮಾಡ್ಕೊತಾ ಇದ್ದೀನಿ ಇವಾಗ. ಆನಂತರ ನಾವಿಲ್ಲಿ ಇದಕ್ಕೆ ಅರಿಶಿನ ಕುಂಕುಮದಿಂದ ಆದಮೇಲೆ ಸ್ವಲ್ಪ ಅಕ್ಕಿನ ಹಾಕಬೇಕಾಗುತ್ತೆ. ನಡಬರ್ಕ ಅಕ್ಕಿನ ಹಾಕಿ ನಾನಿಲ್ಲಿ ಹೂವನ್ನು ಇಡ್ತಾಯಿದ್ದೀನಿ. ನಿಮ್ಮ ಕಡೆ ಜಾಸ್ತಿ ಹೂವು ಇದ್ದರೆ ಜಾಸ್ತಿ ಹೂವಾದರೂ ಇಟ್ಕೋಬೋದು. ಈ ಥರ ಒಂದು ಇಟ್ಟು ನೀವು ಬೇಕಾದರೆ ನಡಬರ್ಕ ನೀವು ದೀಪವನ್ನು ಇದ್ರ ಮೇಲೆ ಇಡ್ಬೋದು. ದೀಪ ಇಟ್ಟು ಪ್ರತಿನಿತ್ಯ ಇದನ್ನು ಪೂಜೆ ಮಾಡ್ತಾ ಬಂದರೆ ಮಂಗಳವಾರ ಮತ್ತು ಶುಕ್ರವಾರ ಈ ಥರ ಒಂದು ರಂಗೋಲಿನ ಹಾಕಿ ಪೂಜೆ ಮಾಡ್ತಾ ಬಂದರೆ ತುಂಬಾ ನಿಮಗೆ ಒಳ್ಳೆಯದಾಗುತ್ತೆ. ಇದನ್ನು ನಾನಿವಾಗ ಮತ್ತೆ ಬುಕ್ನಲ್ಲಿ ಬರೆದು ಡೀಟೇಲಾಗಿ ಬರೆದು ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಹಾಕಬೇಕು ಅಂತ. ಮೊದಲಿಗೆ ನಾನು 4 ಡಾಟ್ಸ್ ಇಟ್ಕೊಂಡಿದ್ದೀನಿ, ಆನಂತರ 3 ಡಾಟ್ಸ್ ಇಟ್ಕೊಂಡಿದ್ದೀನಿ, ಮತ್ತು ಕೆಳಗಡೆ 3 ಡಾಟ್ಸ್ ಇಟ್ಕೊಂಡು ಮತ್ತೆ 4 ಡಾಟ್ಸ್ ಇಟ್ಕೊಂಡು ಮತ್ತು 3 ಡಾಟ್ಸ್ ಮತ್ತು 2 ಡಾಟ್ಸ್ ಈ ಥರ ಇಟ್ಕೊಂಡು ಇದನ್ನು ಲೈನ್ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ಈ ಥರ 2 ಡಾಟ್ಸ್ಗೆ ಲೈನ್ ಹಾಕ್ತಾಯಿದ್ದೀನಿ ಮತ್ತು 3 ಡಾಟ್ಸ್, ಆನಂತರ 4 ಡಾಟ್ಸ್. ಆನಂತರ ಇದು 4 ಡಾಟ್ಸ್ ಇದೆಯಲ್ಲ ಅದನ್ನು ಹಾಗೆ ಬಿಡಬೇಕು. 3 ಡಾಟ್ಸ್ ಇದೆಯಲ್ಲ ಹಾಗೆ ಬಿಟ್ಟು ಮತ್ತೆ 4 ಡಾಟ್ಸ್ಗೆ ಲೈನ್ ಹಾಕಬೇಕು. ಹಾಕಿ ಈ ಥರ ಒಂದು 5ಅನ್ನು ಕೌಂಟ್ ಮಾಡಬೇಕಾಗುತ್ತೆ. 1 2 3 4 5 ಈ ಥರ ಕೌಂಟ್ ಮಾಡ್ಕೊತ ಅಲ್ಲಿ ನಾವು ಲೈನನ್ನು ಹಾಕಬೇಕಾಗುತ್ತೆ.
ನೋಡಿ ಈಗ ಈ ಥರ ಲೈನನ್ನು ಹಾಕಬೇಕಾಗುತ್ತೆ. ಮತ್ತು ಕೆಳಗಡೆ ಕೂಡ ಅದೇ ಥರ 5ಅನ್ನು ಕೌಂಟ್ ಮಾಡ್ಕೋಬೇಕು. 1 2 3 4 5 ಅಂತ ಕೌಂಟ್ ಮಾಡಿಕೊಂಡು ಅಲ್ಲಿ ಒಂದು ಲೈನ್ನ ಹಾಕಬೇಕಾಗುತ್ತೆ. ಆನಂತರ ಮತ್ತು ಈ ಕಡೆಯೂ ಕೂಡ ಅದೇ ಥರನೇ ಇದನ್ನು ಕೌಂಟ್ ಮಾಡಿಕೊಂಡು ಇದೊಂದು ಲೈನ್ನ ಹಾಕಬೇಕಾಗುತ್ತೆ. ತುಂಬ ಅಂದರೆ ತುಂಬಾ ಸರಳವಾಗಿರುವಂಥ ಈ ಒಂದು ಲಕ್ಷ್ಮೀ ಕಟಾಕ್ಷ ಕುಬೇರ ರಂಗೋಲಿ. ಇದೇ ಥರ ಇದನ್ನು ಕೂಡ ಹಾಕ್ಕೊತಾ ಇದ್ದೀನಿ ನೋಡಿ. ಆನಂತರ 5 ಕೌಂಟ್ ಮಾಡಿಕೊಂಡು ಮತ್ತೆ ಆ ಲೈನ್ನ ಫಿಲಪ್ ಮಾಡ್ತಾಯಿದ್ದೀನಿ, ಆ ಲೈನ್ನ ಹಾಕ್ಕೊತಾ ಇದ್ದೀನಿ. ಈ ಥರ ಇಷ್ಟೇ ಇದು ನೋಡಿ. ಈ ಥರ ಹಾಕ್ಕೊಂಡ್ರೆ ನಮ್ಮದು ಲಕ್ಷ್ಮೀ ಕಟಾಕ್ಷ ಕುಬೇರ ರಂಗೋಲಿ ರೆಡಿ ಆಗುತ್ತೆ. ಇವಾಗ ನೋಡಿ ಈ ಥರ ನಾವು ಅಕ್ಕಿ ಹಿಟ್ಟನ್ನು ಉಪಯೋಗಿಸಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇದನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ.